ಒಂದ್ ಕಾಲ ಇತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂದ್ರೆ ದೊಡ್ಡ ಮಟ್ಟದ ಕ್ರೇಜ್ ಇತ್ತು. ಹಾಗೂ ಆ ಟೈಮಲ್ಲಿ ಬೇರೆ ಸ್ಟಾರ್ ಗಳಿಗೆ ಹೋಲಿಸಿದ್ರೆ ಅವರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಆಗ್ತಾ ಇದ್ವು. ಆದ್ರೆ ಆ ಹಿಟ್ ಸಿನಿಮಾಗಳ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸ್ಕ್ರಿಪ್ಟ್ ಸೆಲೆಕ್ಷನ್ ನಲ್ಲಿ ಸುಮಾರು ಸಲ ಫೇಲ್ ಆದ್ರು. ಅಂಡ್ ಬಾಕ್ಸ್ ಆಫೀಸ್ ಅಲ್ಲಿ ಅವರಿಗೆ ಸಿಕ್ಕಿದ್ದ ಪೀಕ್ ಸಕ್ಸಸ್ ಕೂಡ ದಿನೇ ದಿನೇ ಕಮ್ಮಿ ಆಯ್ತು. ಬಟ್ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಕೃಷ್ಣಂ ಪ್ರಣಯ ಸಖಿ ಕೇವಲ ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿದ್ದು ಮಾತ್ರ ಅಲ್ಲದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಕೂಡ ಭರ್ಜರಿಯಾಗಿ ಮಾಡ್ತು. ಇನ್ನು ಗೋಲ್ಡನ್ ಸ್ಟಾರ್ ಅಭಿಮಾನಿಗಳಿಗೆ ಅವರ ಮುಂದಿನ ಸಿನಿಮಾ ಯಾವುದು, ಎಂತೆಂತ ಸಿನಿಮಾಗಳಲ್ಲಿ ಗಣೇಶ್ ಅವರನ್ನ ನಾವು ನೋಡಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಅಂತೂ ಇರುತ್ತೆ. ಇವತ್ತಿನ ವಿಡಿಯೋ ಅದ್ರ ಬಗ್ಗೆನೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಪ್ಕಮಿಂಗ್ ಮೂವಿ ಲೈನ್ ಅಪ್ಸ್ ಅನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲಿಗೆ ರಮೇಶ್ ಅರವಿಂದ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಯಾಗಿ ನಟಿಸ್ತಾ ಇರುವಂತಹ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಒಂದು ಚಿಕ್ಕ ವಿಡಿಯೋ ಗ್ಲಿಮ್ಸ್ ರಿಲೀಸ್ ಆಗಿತ್ತು. ಪ್ರೊಡ್ಯೂಸರ್ ಆಗಿದ್ದ ವಿಖ್ಯಾತ್ ಅವರು ಈ ಸಿನಿಮಾಗಾಗಿ ಡೈರೆಕ್ಷನ್ ಕ್ಯಾಪ್ ಅನ್ನ ಕೂಡ ತೊಟ್ಟಿದ್ದಾರೆ. ಇನ್ನು ಅವರ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾದ ಮೇಕಿಂಗ್ ಸಾಕಷ್ಟು ಬಜ್ ಅನ್ನ ಕ್ರಿಯೇಟ್ ಮಾಡಿತ್ತು. ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಈ ವರ್ಷನೇ ರಿಲೀಸ್ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಗಣೇಶ್ ಅವರ ಮುಂದಿನ ಸಿನಿಮಾಗಳಲ್ಲಿ ಇದು ಮೋಸ್ಟ್ ಅವೈಟೆಡ್. ತೆಲುಗಿನ ಫೇಮಸ್ ಪ್ರೊಡಕ್ಷನ್ ಹೌಸ್ ಆಗಿರುವಂತಹ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನಿರ್ಮಾಣದ ಪಿನಾಕ ಸಿನಿಮಾದಲ್ಲಿ ಟ್ರೈಬಲ್ ಲೀಡರ್ ಪಾತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಧನಂಜಯ್ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲುಕ್ ಡಿಫರೆಂಟ್ ಆಗಿದೆ. ಹೀಗಾಗಿ ಈ ಸಿನಿಮಾದ ಮೇಲೆ ಕೂಡ ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಾಗಿದೆ. ಡಿಫರೆಂಟ್ ಆಗಿದ್ರು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮ್ಯಾನರಿಸಂಗೆ ಇದು ಸೂಟ್ ಆಗಲ್ಲ ಅಂತ ತುಂಬಾ ಜನ ಈ ಸಿನಿಮಾದ ಟೈಟಲ್ ಟೀಸರ್ ರಿಲೀಸ್ ಮಾಡಿದಾಗ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕಾದ್ ನೋಡೋಣ, ಸಿನಿಮಾ ಅನ್ಕೊಂಡ ರೀತಿಯಲ್ಲೇ ಡಿಫ್ರೆಂಟ್ ಆಗಿ ಮೂಡ್ ಬರುತ್ತಾ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕ್ಯಾರೆಕ್ಟರ್ ಕೂಡ ಡಿಫ್ರೆಂಟ್ ಆಗಿ ಎಲ್ರಿಗೂ ಇಷ್ಟ ಆಗುತ್ತಾ ಅಂತ. ಸಿನಿಮಾ ರಿಲೀಸ್ ಆದಾಗಲೇ ಇದಕ್ಕೆ ಕಂಪ್ಲೀಟ್ ಆಗಿ ಒಂದು ಉತ್ತರ ಸಿಗೋದು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಲವ್ ಇನ್ ಮಂಡ್ಯ ಖ್ಯಾತಿಯ ಅರಸು ಅಂತಾರ ಜೊತೆಗೆ ಕೂಡ ಒಂದು ಸಿನಿಮಾನ ಮಾಡುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಅದರ ಮುಹೂರ್ತ ಕೂಡ ಇತ್ತೀಚೆಗಷ್ಟೇ ನಡೆದಿದೆ. ಈ ಸಿನಿಮಾ ಕೂಡ ಒಂದು ಒಳ್ಳೆ ಬಡ್ಜೆಟ್ ನಲ್ಲಿ ತಯಾರಾಗ್ತಿರುವಂತಹ ಸಿನಿಮಾ. ಇದರ ಜೊತೆಗೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ತೆಲುಗಿನ ಹನುಮಾನ್ ಖ್ಯಾತಿಯ ಅಮೃತ ಅಯ್ಯರ್ ಅವರು ಕೂಡ ನಟಿಸ್ತಾ ಇದ್ದಾರೆ. ಗಾಂಧಿನಗರದ ಸುದ್ದಿಗಳ ಪ್ರಕಾರ ಭರ್ಜರಿ ಚೇತನ್ ಅವರ ನಿರ್ದೇಶನದಲ್ಲಿ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸೋದು ಬಹುತೇಕ ಖಚಿತವಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇವೆರಡೂ ಸಿನಿಮಾಗಳು ಕೂಡ ಗಣಿ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾಗಳ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಮತ್ತೊಂದು ತೆಲುಗು ಪ್ರೊಡಕ್ಷನ್ ಹೌಸ್ ನಿರ್ಮಾಣದಲ್ಲಿ ಮೂಡಿಬರ್ತಿರುವಂತಹ ಕನ್ನಡ ಸಿನಿಮಾದಲ್ಲಿ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸೋದು ಬಹುತೇಕ ಫೈನಲ್ ಎನ್ನುವಂತಹ ಮಾತುಗಳು ಗಾಂಧಿನಗರದ ಗಲ್ಲಿಗಳಲ್ಲಿ ಕೇಳಿ ಬರ್ತಾ ಇದೆ. ಇವಿಷ್ಟು ಸಿನಿಮಾಗಳು ಬಹುತೇಕ ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ಬಿಡುಗಡೆ ಆಗಬಹುದಾದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾಗಳು ಅಂತ ಹೇಳ್ಬೋದು. ಇನ್ನು ಕೆಲವು ಸಮಯಗಳ ಹಿಂದೆ ಅಷ್ಟೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ 2 ಸಿನಿಮಾಗಳು ಅನೌನ್ಸ್ ಆಗಿತ್ತು. ಆದ್ರೆ ಅವುಗಳ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಅನ್ನ ಫಿಲಂ ಟೀಮ್ ನೀಡಿರಲಿಲ್ಲ. ಮೊದಲನೇದಾಗಿ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡ್ ಬರಬೇಕಾಗಿರುವಂತಹ ದಿ ಸ್ಟೋರಿ ಆಫ್ ರಾಯಗಢ ಸಿನಿಮಾ. ಸಿಂಪಲ್ ರೊಮ್ಯಾಂಟಿಕ್ ಕಥೆಗಳನ್ನ ಹೇಳುವಂತಹ ಸುನಿ ಅವರು ಮೊದಲ ಬಾರಿಗೆ ಆಕ್ಷನ್ ಮೂಲಕ ಮಾತಾಡೋದಕ್ಕೆ ಹೊರಟಿದ್ರು. ಆದ್ರೆ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ಬಿಟ್ರೆ ಬೇರೆ ಯಾವುದೇ ಸುದ್ದಿ ಕೇಳಿ ಬಂದಿರಲಿಲ್ಲ. ಇದರ ಜೊತೆಗೆ ಶಿವಣ್ಣ ಅವ್ರ ಜೊತೆಗೆ ಮೂಡ್ ಬರಬೇಕಾಗಿರುವಂತಹ ಮತ್ತೊಂದು ಮಲ್ಟಿ ಸ್ಟಾರರ್ ಸಿನಿಮಾ ಶಿವಗಣ ಸಿನಿಮಾದ ಬಗ್ಗೆ ಕೂಡ ಯಾವುದೇ ಮಾಹಿತಿ ಕೇಳಿ ಬರ್ತಾ ಇಲ್ಲ. ಇವೆರಡು ಸಿನಿಮಾಗಳು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಜೀವನದ ಇವತ್ತಿನ ದಿಕ್ಕನ್ನ ಬದಲಾಯಿಸಬಹುದಂತಹ ಸಿನಿಮಾಗಳು ಅಂತಂದ್ರೂ ಕೂಡ ತಪ್ಪಾಗಲ್ಲ. ಇಂತಹ ಕೊಲಾಬರೇಷನ್ಗಳು ಖಂಡಿತವಾಗ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜನಪ್ರಿಯತೆಯನ್ನ ಹೆಚ್ಚುವಂತಹ ಕೆಲಸಗಳನ್ನ ಮಾಡ್ತವೆ. ಇನ್ನು ಕೊನೆಯದಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಖುದ್ದಾಗಿ ಒಂದು ತುಳು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿನಿಮಾದ ಮುಹೂರ್ತ ಪೂಜೆ ನಡೆದಿದ್ದು ಈ ಸಿನಿಮಾದಲ್ಲಿ ಖುದ್ದಾಗಿ ಅವರೇ ಒಂದು ಅತಿಥಿ ಪಾತ್ರವನ್ನ ಕೂಡ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೊದಲ ತುಳು ಸಿನಿಮಾ ಆಗಿರುತ್ತೆ. ಇವಿಷ್ಟು ಸದ್ಯದ ಮಟ್ಟಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಬಹು ನಿರೀಕ್ಷಿತ ಸಿನಿಮಾಗಳು. ಇವುಗಳಲ್ಲಿ ನೀವು ಯಾವ ಸಿನಿಮಾ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.